ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಂದು ದಿನ ಮಹಾವಿಷ್ಣುವಿನ ವಾಹನವಾದ ಗರುಡ ಕೈಲಾಸ ಪರ್ವತದ ಬಾಗಿಲಲ್ಲಿ ನಿಂತಿತ್ತು. ಆಗ ಅಲ್ಲಿಗೆ ಒಂದು ಸಣ್ಣ ಗುಬ್ಬಚ್ಚಿ ಹಾರಿ ಬಂದು ಕುಳಿತಿತ್ತು. ಅದೇ ಸಮಯದಲ್ಲಿ ಯಮಧರ್ಮರಾಯನು ಶಿವನನ್ನು ಭೇಟಿಯಾಗಲು ಅಲ್ಲಿಗೆ ಬಂದನು. ಒಳಗೆ ಹೋಗುವ ಮೊದಲು ಯಮನು ಆ ಗುಬ್ಬಚ್ಚಿಯನ್ನು ಒಂದು ಕ್ಷಣ ವಿಚಿತ್ರವಾಗಿ ದಿಟ್ಟಿಸಿ ನೋಡಿ ಒಳಗೆ ಹೋದನು. ಯಮನ ಆ ನೋಟವನ್ನು ಕಂಡ ಗರುಡನಿಗೆ ಆತಂಕವಾಯಿತು. ಯಮನು ಈ ಗುಬ್ಬಚ್ಚಿಯನ್ನು ಹೀಗೆ ನೋಡಿದ್ದನೆಂದರೆ ಇದರ ಆಯಸ್ಸು ಮುಗಿದಿದೆ ಎಂದೇ ಅರ್ಥ. ಪಾಪ, ಈ ಪುಟ್ಟ ಹಕ್ಕಿ ಈಗ ಸಾಯಬಾರದು ಎಂದು ಗರುಡನಿಗೆ ಕನಿಕರ ಉಂಟಾಯಿತು. ತಕ್ಷಣ ಗರುಡನು ಆ ಗುಬ್ಬಚ್ಚಿಯನ್ನು ತನ್ನ ಉಗುರುಗಳಲ್ಲಿ ಹಿಡಿದು ಸಾವಿರಾರು ಮೈಲಿ ದೂರದಲ್ಲಿರುವ ಒಂದು ದಟ್ಟವಾದ ಕಾಡಿನ ಗುಹೆಯೊಳಗೆ ಸುರಕ್ಷಿತವಾಗಿ ಬಿಟ್ಟು ಮರಳಿ ಕೈಲಾಸಕ್ಕೆ ಬಂದನು. ಸ್ವಲ್ಪ ಸಮಯದ ನಂತರ ಯಮಧರ್ಮರಾಯನು ಹೊರಗೆ ಬಂದಾಗ ಗರುಡನು ಕುತೂಹಲದಿಂದ, ನೀವು ಆ ಗುಬ್ಬಚ್ಚಿಯನ್ನು ಏಕೆ ಹಾಗೆ ನೋಡಿದ್ದೀರಿ ಎಂದು ಕೇಳಿದನು. ಅದಕ್ಕೆ ಯಮನು ನಗುತ್ತಾ ಹೀಗೆ ಹೇಳಿದನು, ನಾನು ಆ ಗುಬ್ಬಚ್ಚಿಯನ್ನು ನೋಡಿ ಆಶ್ಚರ್ಯಪಟ್ಟೆ. ಏಕೆಂದರೆ ವಿಧಿಯ ಲಿಖಿತದ ಪ್ರಕಾರ ಆ ಗುಬ್ಬಚ್ಚಿಯು ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಸಾವಿರಾರು ಮೈಲಿ ದೂರದಲ್ಲಿರುವ ಕಾಡಿನ ಗುಹೆಯೊಂದರಲ್ಲಿ ಒಂದು ದೊಡ್ಡ ಹಾವಿನಿಂದ ಸಾಯಬೇಕಿತ್ತು. ಆದರೆ ಈ ಪುಟ್ಟ ಹಕ್ಕಿ ಅಷ್ಟು ದೂರ ಅಲ್ಪ ಸಮಯದಲ್ಲಿ ಹೇಗೆ ಹೋಗಲು ಸಾಧ್ಯ ಎಂದು ನಾನು ಯೋಚಿಸುತ್ತಿದ್ದೆ. ಗರುಡನಿಗೆ ಆಗ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಗುಬ್ಬಚ್ಚಿಯನ್ನು ಕಾಪಾಡಲು ಹೋಗಿ ತಾನೇ ಅದನ್ನು ಸಾವಿನ ದವಡೆಗೆ ತಲುಪಿಸಿದ್ದನ್ನು ಕಂಡು ಬೆರಗಾದನು. ಈ ಕಥೆಯ ನೀತಿ: ಕಾಲ ಮತ್ತು ವಿಧಿಯ ಆಟ ನಿಗೂಢವಾದದ್ದು. ನಡೆಯಬೇಕಿರುವುದು ನಡೆದೇ ತೀರುತ್ತದೆ. ಅದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ.